ಎಲ್ಲರಿಗೂ ನಮಸ್ಕಾರ. ಹೆಜ್ಜೆ ವ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇದು ಮಂಡೆಯ ವ್ಲಾಗ್ ಆಗಿರುತ್ತೆ. ಇವತ್ತಿನ ದಿನ ರಕ್ಷಾಬಂಧನ ಇರೋದರಿಂದ ತುಂಬ ಖುಷಿಯ ವಿಚಾರ. ಯಾಕೆಂದರೆ ಪ್ರತಿಯೊಬ್ಬ ತಂಗಿಯಂದ್ರಿಗೆ ಅಣ್ಣಂದ್ರಿಗೆ ರಾಖಿ ಕಟ್ಟೋದು ಒಂದು ಸಂಭ್ರಮನೆ ಅಂತ ಹೇಳ್ಬೋದು. ನನಗೂ ಕೂಡ. ಆದರೆ ತುಂಬಾ ಬೇಜಾರಿತ್ತು, ನಾನು ಎಲ್ಲೂ ಊರಿಗೆ ಹೋಗಲ್ವೋ ಅಥವಾ ನಮ್ಮ ಅಣ್ಣಂದ್ರಿಗೆ ಆಗಿರ್ಬೋದು ತಮ್ಮಂದ್ರಿಗೆ ರಾಖಿ ಕಟ್ತೀನೋ ಇಲ್ಲೋ ಅಂತಲೇ ಅನಿಸ್ಬಿಟ್ಟಿತ್ತು. ಆದರೆ ನಮ್ಮ ಮನೆಯವರು ನಿಂಗೆ ಹೆಂಗೂ ಹುಷಾರು ಬೇರೆ ಇಲ್ಲ, ಸುಮ್ಮನೆ ಇಲ್ಲಿರೋದಕ್ಕಿಂತ ಊರಿಗೆ ಹೋಗು ಅಂದರು. ನನಗೂ ಕೂಡ ಆಸೆ ಇತ್ತು ಊರಿಗೆ ಹೋಗಲೇಬೇಕು ಅಂತಂದು. ಹಾಗಾಗಿ ನಾನು ಊರಿಗೆ ಹೊರಟೆ. ನಮ್ಮ ಮನೆಯವರು ಕೂಡ ಮೆಜೆಸ್ಟಿಕ್ ಮನೆಯಿಂದನೇ ಬಂದು ಮೆಜೆಸ್ಟಿಕ್ ತನಕ ಡ್ರಾಪ್ ಮಾಡಿದರು. ಅದು ಒಂದು ಖುಷಿ ವಿಚಾರ. ಸರಿ ಹುಷಾರು ಹೋಗು ಅಂತೇಳಿ ಅವರು ಕೂಡ ಕೆಲಸಕ್ಕೆ ಹೊರಟರು. ನಾನು ಕೂಡ ಬಸ್ ಹತ್ತಿದೆ. ಬಸ್ ವಿಂಡೋ ಸೀಟೇ ಸಿಕ್ತು. ಸೀದಾ ಕುತ್ಕೊಂಡು ಸೀದಾ ಬೆಂಗಳೂರಿಂದ ದಾವಣಗೆರೆಗೆ ತಲುಪಿದ್ದು. ಇನ್ನು ದಾವಣಗೆರೆಗೆ ಹೋಗಬೇಕಪ್ಪ ಅಂದರೆ ಸುಮಾರು 5 ತಾಸು ಜರ್ನಿ ಇರುತ್ತೆ. ಆಲ್ಮೋಸ್ಟ್ 4 ತಾಸು ಜರ್ನಿ ಕಂಪ್ಲೀಟ್ ಮಾಡಿದೆ. ಇದು ಚಿತ್ರದುರ್ಗ ಕೂಡ ಬಂದ್ವಿ. ನೋಡ್ಬೋದು ಬೋರ್ಡು, ವಂದನೆಗಳು ಐತಿಹಾಸಿಕ ನಗರ ಚಿತ್ರದುರ್ಗಕ್ಕೆ ಅಂತಿತ್ತು. ಸೊ ಅಲ್ಲಿ ಇದು ಒಂದು ಕ್ಯೂಟ್ ಆದಂಥ ವಿಡಿಯೋ ಇತ್ತು. ಅಮ್ಮ ಮಗಳು ಜಗಳ ಆಯಿತು. ಅದು ಫುಲ್ ವಿಡಿಯೋ ಮಾಡಲಿಕ್ಕಾಗಿಲ್ಲ. ಫೈನಲಿ ನಾನು ಬಂದು ತಲುಪಿದ್ದು ದಾವಣಗೆರೆಗೆ. ಆಟೋಗಳು ಎಷ್ಟು ಕೊಂಡಿದ್ವು, ಬಟ್ ನಮ್ಮ ಅಣ್ಣ ಬರ್ತೀನಿ ಅಂತ ಅಂದರು. ನಮ್ಮ ಅಣ್ಣ ಹುಡುಕಿಕೊಂಡು ಫೈನಲ್ ಆಗಿ ಮೂರನೇ ಹಳಿಯ ಫೈನಲಾಗಿ ಮನೆಯೆಲ್ಲ ಮಾತಾಡಿಸ್ಕೊಂಡು ನಾವು ನನ್ನ ತಂಗಿ ರಾಖಿ ತರಲಿಕ್ಕೆ ಬಂದ್ವಿ. ತಂಗಿ ಜೊತೆಗೆ ಮಗಳು ಸುಮ್ಮನೆ ಇರ್ತಾಳೆ, ಆ ಮಗಳನ್ನೂ ಸಹ ಕರ್ಕೊಂಬಂದ್ವಿ. ಅವಳು ನನ್ನ ತಂಗಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ನಾನು ಅವ್ರ ಮಗಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದೇ ಜಾಸ್ತಿ. ಬಂದಿರೋದೇ ಅಪರೂಪ ಅಲ್ವಾ. ಹಾಗಾಗಿ ಅವಳು ಕೂಡ ನಾನು ಬಂದ ತಕ್ಷಣ ಅವಳು ಬೆಳಗ್ಗೆನೇ ಬಂದಿದ್ಲಂತೆ. ಮನೇಲಿ ಬಂದು ಇವತ್ತು ಪೂಜೆ ಇರೋದ್ರಿಂದ ಪಡ್ಲಿಗೆ ಎಲ್ಲ ತುಂಬಿಸ್ಬೇಕಿತ್ತು. ನಮ್ಮ ಕಡೆ ಎಲ್ಲ ಶ್ರಾವಣಕ್ಕೆ ಸಹ ಎಲ್ಲ ಮನೆಯಲ್ಲಿ ಪಡ್ಲಿಗೆ ತುಂಬಿಸ್ತಾರೆ. ಹೋಳಿಗೆ ಎಲ್ಲ ಮಾಡಿಬಿಟ್ಟು ಜೋಗಮ್ಮನ ಕರೆದ್ಬಿಟ್ಟು ಅವರಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಪಡ್ಲಿಗೆ ತುಂಬಿಸಿ ಅವ್ರದ್ದೆಲ್ಲ ಊಟ ಆದಮೇಲೆ ನಾವು ಕೂಡ ಊಟ ಮಾಡುವಂಥದ್ದು ಪದ್ಧತಿ ಇದು. ಇಲ್ಲೆಲ್ಲ ಈ ಕಡೆ ಎಲ್ಲ ತುಂಬ ಪ್ರತಿ ವರ್ಷವೂ ಇದು ನಡ್ಕೊಂಬಂದಿರೋವಂಥದ್ದೇ. ಅದನ್ನು ಯಾವಾಗಲೂ ಸಹ ಜನರು ಪಾಲಿಸ್ತಾರೆ. ಅದು ನಮ್ಮ ಪದ್ಧತಿ ಇದಿರುತ್ತೆ. ಹಾಗೆ ನಾವು ಕೂಡ ನಮ್ಮ ಅಣ್ಣಂದು ನಮ್ಮ ಮಂದಿ ಪದ್ಧತಿನ ಎಲ್ಲ ಮುಗಿದ ಮೇಲೆ ನಮ್ಮ ಅಣ್ಣರಿಗೆ ರಾಖಿ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ರಾಖಿ ಕೊಟ್ಟಿದ್ದು ಏನೋ ಒಂಥರ ತುಂಬ ಖುಷಿ ವಿಚಾರ. ಬೆಂಗಳೂರಿಂದ ಬಂದುಬಿಟ್ಟಾಗಿದ್ರೇ ಹೇಳಲಿಕ್ಕೆ ಆಗಲ್ಲ, ಅಷ್ಟು ಖುಷಿ ಇತ್ತು. ಇದ್ರ ಒಂದು ಇತಿಹಾಸನೇ ಇದೆ. ಏನಪ್ಪ ಅಂದರೆ ರಕ್ಷಾಬಂಧನಕ್ಕೂ ಸ್ತ್ರೀಯರ ರಕ್ಷಣೆಗೂ ಸುರಕ್ಷತೆಗೂ ನೇರ ನಂಟಿದೆ ಅಂತಲೇ ಹೇಳ್ತಾರೆ. ಸ್ತ್ರೀಯರನ್ನು ರಕ್ಷಿಸುತ್ತೇನೆ ಎಂಬ ಮಹಾಸಂಕಲ್ಪವೇ ರಕ್ಷಾಬಂಧನದ ಉದ್ದೇಶ ಅಂತ ಕೂಡ ಇಂದಿನ ಕಾಲದಂತಹ ಹಿರಿಯರು ಕೂಡ ಇದನ್ನು ಹೇಳಿರುವಂಥದ್ದು. ಇದು ಕೂಡ ನಿನ್ನೆ ಮೊನ್ನೆ ನಾನು ಒಂದು ಪೇಪರಲ್ಲಿ ಕೂಡ ಓದಿದ್ದೆ. ಅದು ನಾನು ತುಂಬ ದಿನಗಳಿಂದ ಇದು ನನಗೆ ಗೊತ್ತಿರುವಂಥ ವಿಚಾರಣೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ನನ್ನ ಮಂಡೆಯ ವ್ಲಾಗ್. ತುಂಬ ಖುಷಿ ವಿಚಾರ. ನೋಡ್ತಾ ಇರ್ಬೋದು ನಮ್ಮ ಅಣ್ಣಂದ್ರ ಜೊತೆ ಕಳೆದಿದ್ದು. ಸೊ ಇದೇ ರೀತಿಯಾಗಿ ನನ್ನ ವ್ಲಾಗ್ನ ವಾಚ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತೀನಿ. ಪ್ರತಿಯೊಬ್ಬರಿಗೂ ನಮಸ್ಕಾರ. ಎಲ್ಲರಿಗೂ ಶುಭರಾತ್ರಿ.